ಈ ಒಂದು BJP ಸರ್ಕಾರದ ವಿರುದ್ಧ ಈ BJP ಸರ್ಕಾರ ನಮ್ಮ ಮಾದಿಗ ಸಮಾಜಕ್ಕೆ ಏನೇನು ಅನ್ಯಾಯ ಮಾಡಿದೆ ಹಾಗೂ ಮಾದಿಗ ಸಮಾಜಕ್ಕೆ ಏನು ಸವಲತ್ತುಗಳನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ವಿವರಣೆಯಾಗಿ ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪತ್ರಿಕಾ ಭವನದಲ್ಲಿ ನಾವು ಸೇರಿದ್ದೀವಿ. ಆ ಸಮಯಕ್ಕೆ ಸರಿಯಾಗಿ ಒಬ್ಬ ನಮ್ಮ ಸಮಾಜದ ಸೋದರ, ಅವರು ಏನು ಬೇರೆ ಅಲ್ಲ, ಒಬ್ಬ ಅಂಬಾರಯ್ಯ ಚಳಗೇರಿ ಅಂತಕ್ಕಂಥ ಒಬ್ಬ ನಮ್ಮ ಸೋದರ BJPಯ ಪರವಾಗಿ BJPಗೆ ಮಾದಿಗರು ಮತ ಹಾಕಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಪತ್ರಿಕಾ ಭವನಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ನಾಗರಾಜ್ ಗುಣಗುರ್ತಿ ಅವರು, ಅಂಬಾರಯ್ಯ ಅವರೇ, ನಮ್ಮ ಸಮಾಜಕ್ಕೆ ಇಷ್ಟು ವರ್ಷಗಳಿಂದ ಪ್ರತಿಯೊಂದು SC ST ಲೋನ್ ಆಗಿರ್ಬೋದು, ಇನ್ನಿತರ ಸೌಲಭ್ಯಗಳಾಗಿರ್ಬೋದು, ಅವೆಲ್ಲದರಲ್ಲಿಯೂ ಕೂಡ ನಮ್ಮ ಸಮಾಜಕ್ಕೆ ವಂಚಿತ ಮಾಡಿರ್ತಕ್ಕಂಥ ಒಬ್ಬ ಸಂಸದನನ್ನು ನೀವೇ ಸುಮಾರು ದಿನಗಳಿಂದ ಮೊದಲೇ ಐವನ್ ಶಾಹಿ ಗೆಸ್ಟ್ ಹೌಸಿನ ಹತ್ತಿರ ಎಲ್ಲರೂ ಕೂಡಿಕೊಂಡು ನಮ್ಮ ಸಮಾಜಕ್ಕೆ ನೀನು ಅನ್ಯಾಯ ಮಾಡಿದ್ದೀಯಾ, ಬರುವಂಥ ದಿನಗಳಲ್ಲಿ ನಿನಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಾವೆಲ್ಲರೂ ಕೂಡ ಅವರನ್ನು ಹೇಳಿದ್ದೀರಾ. ಅಷ್ಟಾಗಿ ಹೇಳಿದರೂ ಕೂಡ ಇಂದು ತಾವು ಪತ್ರಿಕಾ ಭವನಕ್ಕೆ ಬಂದು ಆ ಸಂಸದನ ಪರವಾಗಿ ಮಾದಿಗರು ಮತ ಹಾಕಬೇಕು ಅಂತಕ್ಕಂಥದ್ದು ಎಷ್ಟು ಸರಿ ಅಂಬಾರಯ್ಯ, ನೀನೇ ವಿಚಾರ ಮಾಡು ಅಂತ ಹೇಳಿದರು. ಅದರ ನಂತರ ನೀನು ಒಬ್ಬನೇ ಅವ್ರ ಪರವಾಗಿ ಯಾಕೆ ಮಾತಾಡ್ತೀಯ, ನಿನ್ನ ಜೊತೆಗಿರ್ತಕ್ಕಂಥವ್ರು, ನಮ್ಮ ಸಮಾಜದಾಗ ಇರ್ತಕ್ಕಂಥವ್ರು ಇನ್ನೂ 4-5 ಜನರಿಗೆ ಕರೆದು ಕೂಡಿಸಿ ನೀ ಪತ್ರಿಕಾಗೋಷ್ಠಿ ನಡೆಸ್ಬೋದಾಗಿತ್ತಲ್ಲ, ಯಾಕೆ ಆ ಥರ ಮಾಡ್ತಾ ಇದ್ದೀಯಾ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ ಅಂತ ಒಬ್ಬ ಸಂಸದನ ಪರವಾಗಿ ಯಾಕೆ ತಾನು ಮತ ಕೇಳ್ತಾ ಇದೆಯಾ, ಆ ಥರ ಮಾಡಬಾರ್ದು ಅಂದದಕ್ಕಾಗಿ ಆ ಸಮಯದಲ್ಲಿ ಇಲ್ಲ ನಾನು ಅದೇ ರೀತಿ ಮಾಡ್ತೀನಿ, ನೀವು ಯಾರು ಏನು ಹೇಳ್ತೀರಿ ಹೇಳ್ಕೇರಿ, ನಾನು ಸಮಾಜ ಅಂಥೇಳಿ ನಾನು ಸಮಾಜದ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ನಾನು BJP ಪಕ್ಷದ ಪರವಾಗಿದ್ದೀನಿ, ನಾನು ಸಮಾಜದ ಪರವಾಗಿ ಇಲ್ಲ, ನಾನು ಒಬ್ಬ ಪಕ್ಷದ ಒಬ್ಬ ಸದಸ್ಯನಾಗಿ ಇದ್ದೀನಿ, ನನಗೆ ಸಮಾಜದ ಅವಶ್ಯಕತೆ ಇಲ್ಲ ಅಂತ ಹೇಳಿದ. ಅದರ ನಂತರ ನಾವೆಲ್ಲರೂ ಆಯ್ತಪ್ಪ ಪರವಾಗಿಲ್ಲ, ನೀನು ದೊಡ್ಡ ಮನುಷ್ಯ ಇದ್ದಿದ್ದಿ, ನಿನ್ನ ಇಷ್ಟ ಬಂದಂಗೆ ಮಾಡು ಅಂಥೇಳಿ ಹೇಳಿ ಕಳಿಸಿದ್ದೀವಿ. ಕಳಿಸಿದ ನಂತರ ಆ ಪತ್ರಿಕಾ ಭವನದ ಹೊರಗಡೆ ಪರವಾಗಿಲ್ಲ ನೀನು ಹೋಗು ಅಂತೀವಿ, ನಾವು ಕುಂತಿದ, ಇಲ್ಲ ನಾನು ಇಲ್ಲೇ ಕೂಡ್ತೀನಿ, ನನಗೆ ಯಾರ್ಯಾರು ನೀವು ಪತ್ರಿಕಾಗೋಷ್ಠಿ ನಡೆಸ್ಬಾರ್ದು, ನೀವು ಹಿಂಗೆ ಅಂತೀರಿ, ಆ ಥರ ಅಂತೀರಿ, ಈ ಥರ ಅಂತೀರಿ ಅಂತೇಳಿ ಅದಕ್ಕೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ಕುಂತ. ಪರವಾಗಿಲ್ಲಪ್ಪ ಇರಲಿ, ನಾವು ಸಮಾಜದವ್ರು ನಮ್ಮ ಅಣ್ಣತಮ್ಮರೇ ಇದ್ದೀವಿ, ನಾವೆಲ್ಲರೂ ಕೂಡ್ಕೊಂಡು ಮಾತಾಡೋಣ, ಯಾಕೆ ಅಷ್ಟೊಂದು ಅದನ್ನು ವಿಚಾರ ಮಾಡ್ತಿದ್ದೀನೋ ಅಂತೇಳಿ ಹೇಳಿದಾಗ ನಂದೇ ಹೆಗಲಿನ ಮೇಗಿನ ಶರ್ಟ್ ಹಿಡಿದು ನಿನಗೆ ಈ ಥರ ಮಾಡ್ತೀನಿ ಯಾರಾದರೂ ಕೇಳ್ತಾರ ಅಂತೇಳಿ ಅಂದ್ರೆ ಅದ್ರ ಪರವಾಗಿಲ್ಲಪ್ಪ, ನೀನು ದೊಡ್ಡವಿದ್ದಿ ವ್ಯಕ್ತಿ ಇದ್ದಿ, ಆಯಿತು ಪರವಾಗಿಲ್ಲ ಮತ್ತು ಮಾತಾಡೋಣ ಅಂತ ಹೇಳಿದೆ. ಅದರ ನಂತರನೂ ಕೂಡ ಈ ಒಂದು ಜಿಲ್ಲೆಯ ಒಬ್ಬ ಸಂಸದ ಅಂದರೆ ಒಂದು ಉನ್ನತ ಸ್ಥಾನ ಇರತಕ್ಕಂಥ ಒಬ್ಬ ಸಂಸದ ಉಮೇಶ್ ಜಾಧವ್, ಆ ಒಬ್ಬ ವ್ಯಕ್ತಿ ಆ ನಮ್ಮ ಅಂಬಾರಯ್ಯ ಚಳಗಿಯವರಿಗೆ ಫೋನ್ ಮಾಡಿ ನಿನಗೆ ಆ ಥರ ಅಂದಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡೋಣ ಇರು ಅಲ್ಲೇ ಅಂತೇಳಿಬಿಟ್ಟು ಬಂದು ಆ ಒಬ್ಬ ಸಂಸದ ಮಾದಿಗರ ಮೇಲೆ ಗುಂಡಾವರ್ತನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥದ್ದನ್ನು ಇದಕ್ಕೆ ರಾಜಕೀಯ ಬೆರೆಸ್ತಾ ಇದ್ದಾನೆ. ಸಂಸದರ ಎಲ್ಲ ಸಮಾಜಕ್ಕೆ ಸೇರಿದವು. ಅವ್ರ ಬಗ್ಗೆದಾಗ ಒಂದು ಕ್ವಶನ್, ಅವರು ಸದಾಶಿವ ಆಯೋಗ ಮಾಡಬೇಕಾದ್ರೆ ಸಂಘ ಸಂಸ್ಥೆದವರು, ಬೇರೆ ಜಾತಿದವರು, ಅವರು ಏನಾದರೂ ಹೋರಾಟ ಮಾಡಲಿ ಬೇಡಂಬಲ್ಲ, ತಾನು ಪ್ರಜಾಪ್ರಭುತ್ವ ಹೊಂದಿದವನು, ಎಲ್ಲ ಸಮಾಜದವರು ಅವನಿಗೆ ಓಟ್ ಹಾಕಿದ್ದಾರೆ. ಸದಾಶಿವ ಆಯೋಗ ಬಂದಾಗ ಮಾದರ ಮೀಸಲಾತಿ, ಲಮಾಣಿ ಸಮಾಜದ ಮೀಸಲಾತಿ ಮತ್ತು ಹೊಲಿಯ ಸಮಾಜದ ಮೀಸಲಾತಿ, ಅದು ಗೌರ್ಮೆಂಟ್ ಧರ್ಮಸಿಂಗ್ ಅವರಿದ್ದಾಗ ಆಯೋಗ ಮಾಡಿದರು, ಅವ್ರು ರಚನೆ ಮಾಡಿದ್ರು, ಅವರು ಇಂತಿಂಥ ಪರ್ಸೆಂಟೇಜ್ ಕೊಡ್ಬೇಕಂತ ಗೌರ್ಮೆಂಟ್ ಕಳೆದು ಅಲ್ಲಿ ಆಯೋಗದಿಂದ ಆಗಿದೆ. ಆದರೆ ಅವರಿಗೆ ಬೇರೆ ಪರ್ಸೆಂಟೇಜ್ ಅಂತ ಹೆಚ್ಚಿಗೆ ಕೊಡಬೇಕಾಗ್ಯದ, ಏನು ಕಡಿಮೆ ಕೊಡಬೇಕಾಗ್ಯದ ಅದು ಅಂತೂ ಇಲ್ಲ, ಎಲ್ಲರಿಗೆ ಸಮಾನ. ಅವ್ರ ಸಮಾಜದಾಗ ಜನ ಎಷ್ಟಿದ್ದಾರೋ ಅಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತೇಳಿ ಹೇಳಿದ್ರು. ಅವರು ಸ್ವಂತ ಸಂಸದನಾಗಿ
ಅವನೇ ಹೋರಾಟ ಮಾಡಿ ಮಾದಿಗರಿಗೆ ಇಷ್ಟು ಕೊಡಬಾರ್ದು, ಮಾದಿಗ ಆಯೋಗ ಇದು ಸದಾಶಿವ ಆಯೋಗ ಮಾಡಬಾರ್ದು ಅನ್ನೋದು ಅವನ ಬಳಿ ನಿಯತ್ ಸರಿ ಇಲ್ಲ. ಮತ್ತು ಈಗ ನಮ್ಮ ಸಮಾಜದ ಒಂದು ವ್ಯಕ್ತಿ, ಒಂದು ಹುಡುಗ ಪ್ರೆಸ್ ಮೀಟ್ ಮಾಡ್ತಾಯಿದ್ದರು. ಒಬ್ಬ ನ್ಯಾಷನಲ್ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಖಿಲಾಫ್ ಮಾಡಿದಾಗ ನಾವು ಕಾಂಗ್ರೆಸ್ದವ್ರು ಇದ್ದೀವಿ, ಹಿಂಗೆಲ್ಲ ಮಾತಾಡಬಾರ್ದಪ್ಪ ಅಂತ ಹೇಳಿದಾಗ ಮಾತ್ರ ಅದು ಮನಸ್ಸು ಬಂತಲ್ಲಿ. ಆದ್ರೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ, ಅವರು ಸಂಸದರ ಕೇಸಿಂದ ಇರ್ಲಕ್ಕೆ ನಾವೇನು ಬ್ಯಾಡ ಅಂದಿದ್ದಿಲ್ಲ, ಬಟ್ ನಮ್ಮ ಸಮಾಜಕ್ಕೆ ಹೋರಾಟ ಮಾಡ್ಲಿಕ್ಕೆ ಅವನೇ ಪ್ರೋತ್ಸಾಹ ಕೊಟ್ಟ ಕೇಸಿಂದ ಎಲ್ಲ ಇದು ಮಾಡ್ತಾನೆ. ಅಂದರೆ ಅವನೇ ಈ ಸಮಾಜಕ್ಕೆ ಏನೋ ಮಾದಿಗ ಸಮಾಜದ ಸದಾಶಿವ ಆಯೋಗ ಆಗಬಾರ್ದು ಅಂತ ಹೇಳ್ತಾನೆ. ಆದ್ರೆ ಇವರು ಎಲ್ಲಿಂದ ಬಂದರು? ಇಡೀ ಭಾರತ ದೇಶದಾಗೆ ಎಲ್ಲಿ ಎಸ್ಸಿದಾಗಿಲ್ಲ ಸದಾಶಿವ ಆಯೋಗ. ಇದು ನಮ್ಮ ದೇವರಾಜ ಅರಸು ಅವರು ನಾವು ಇದ್ದಾಗ ಏನೋ ನಮ್ಮವ್ರು ಇವು ನಮ್ಮಡಿ ಜನ ಇರಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷದಾಗ ಅವ್ರಿಗೊಂದು ಎಸ್ಸಿದಾಗ ತೊಗೊಂಡು ಮೂಲಕ ಅವ್ರನ್ನೂ ಎಲ್ಲರೂ ಕೂಡ ಅಣ್ಣತಮ್ಮದಿರಿದ್ದೀವಪ್ಪ ಹಂಚ್ಕೊಂಡು ತಿನ್ನಮ್ಮಿ ಅನ್ನೋಂಥ ಭಾವನೆ ಅವ್ರ ಬಳಿ ಬರಬೇಕು ಹೊರತಾಗಿ ನಮ್ಮ ಖಿಲಾಫ್ ಮಾಡಿ ಕೇಸಿಂದ ನಮ್ಮಲಿಂದೆ ಓಟ್ ತೊಗೊಂಡು ಕೇಸಿಂದ ಈಗ ನಮ್ಮ ಹುಡುಗರಿಗೆ ಜಗಳ ಹಚ್ಚೋಂಥ ಕೆಲಸ ಮಾಡ್ತಾ ಇದ್ದಾನೆ. ಇದಕ್ಕೆ ನಾವು ಖಂಡನೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಂದಿರಾ ಗಾಂಧಿಯಿಂದ ನೆಹರು ಗಾಂಧಿಯಿಂದ ಇಲ್ಲಿ ತನಕ ನಮ್ಮ ಸಮಾಜದವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಾರೆ. ಆದರೆ ಇವತ್ತಿನ ದಿನ ಅವರು ಸ್ವಲ್ಪ ಅದ್ರಾಗ ಭೇದ ಭಾವ ಮಾಡ್ತಾ ಇದ್ದಾರೆ. ಮುಂಜಾನೆ ಈ ಗುಲ್ಬರ್ಗ ಪಾರ್ಲಿಮೆಂಟ್ ಎಲ್ಲ ನಗರದಲ್ಲಿರುವಂಥ ಎಲ್ಲ ಮಾದಿಗ ಸಮಾಜ ಎಲ್ಲ ಯುವಕರು ಮತ್ತು ವಿಚಾರವಂತರು ಮತ್ತು ಬುದ್ಧಿಜೀವಿಗಳು ಈ ಚುನಾವಣೆ ಸುಮಾರು 2 ದಿವಸ ಚುನಾವಣೆ ಅಂತ ಪ್ರಚಾರ ಅಂತ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ 3-4 ತಾರೀಕಿನ ಈ ಸಮುದಾಯನ ಉದ್ದೇಶ ಮಾತಾಡೋಕೆ ಹೋದಾಗ ನಾವೆಲ್ಲರೂ ಹಿರಿಯಂಥ ಈ ಗುಲ್ಬರ್ಗ ಎಲ್ಲ ಯುವಕರು ಹೋಗಿದ್ವಿ. ಅಲ್ಲಿ ಒಬ್ಬ ಏಕೈಕ ವ್ಯಕ್ತಿ ಅಂಬಾರ್ಯ ಚಲಿಗಾರ ಬಂದರು. ಅವ್ರು 4-5 ಜನ ಹೆಸರು ಹಾಕಿ ಒಬ್ಬನೇ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದ. ಒಂದನೇ ಪೋಸ್ಟ್ ಮಾಡೋದು ನೋಡಿದಪ್ಪ, ನೀವು ಒಬ್ಬನೇ ಮಾಡ್ತಾಯಿದ್ದ, ಎಲ್ಲರೂ ಹಾಕಿ 4 ಜನ ಮಾಡು, ಒಬ್ಬನೇ ಮಾಡೋದು ಸರಿ ಇಲ್ಲ ಅಂದಾಗ ಅದಕ್ಕೆ ತಾನೇ ವಿರುದ್ಧ ಮಾಡ್ಕೊಂಡು ನನ್ನ ಹೊಡಿಲಿಕ್ಕೆ ಬರ್ತೀನಿ ಅಂತ ವಿಕೋಪಕ್ಕೆ ಹೋಗಿ ತಾನೇ ಅಲ್ಲಿ ಜನರೆಲ್ಲರ ಒಂದು ಘರ್ಷಣೆ ಮಾಡಿ ಹೋಗಿ ಇಲ್ಲಿರೋಂಥ ಗುಲ್ಬರ್ಗ ಅದು ನಮ್ಮ ಮಧ್ಯದಲ್ಲಿದೆ, ಅದು ಮುಗಿದು ಹೋಗಿತ್ತು ಅಲ್ಲಿ. ಅದನ್ನು ಬಿಟ್ಟು ಅಂಬಾರ್ಯ ಚಲಿಗರು ಸಂಸದರ ಹತ್ರ MLAಗಳ ಹತ್ರ ಹೋಗಿ ಈ ಜಾತಿ ಒಳಗಡೆ ಒಂದು ಸಂಘರ್ಷ ಮಾಡೋಕ್ಕಂತ ವ್ಯಕ್ತಿತ್ವ ಮಾಡ್ತಾರೆ. ಅದು ಸರಿಯಿಲ್ಲ. ಈಗ ಚುನಾವಣೆದ ನಾವು ಚುನಾವಣೆ ಒಂದು ಯಾವ ಚುನಾವಣೆ ಅಂತ ದೇಶದ ಅಳಿವು ಚುನಾವಣೆ ಅದ. ನಮ್ಮ ಭಾರತ ಸಂವಿಧಾನ ಅಳಿವು ಪ್ರಶ್ನೆ ಅದ. ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ, ದೇಶದ ಚುನಾವಣೆ. ಅದಕ್ಕಾಗಿ ಈ ಚುನಾವಣೆ ಇಡೀ ಎಲ್ಲ ಸಮುದಾಯ, ಎಲ್ಲ ಗುಲ್ಬರ್ಗ ಪಾರ್ಲಿಮೆಂಟ್ 8 ಕ್ಷೇತ್ರ ಎಲ್ಲ ಸಮುದಾಯರೂ ಪಾರ್ಲಿಮೆಂಟಿಗೆ ಓಟ್ ಹಾಕಬೇಕು. ಆ ವ್ಯಕ್ತಿ ಅವನ್ನ ಗೆಲ್ಲುವಂಥ ಒಂದು ವಾತಾವರಣವಿದೆ. ಅದನ್ನು ಕ್ರಿಯೇಟಿವ್ ಮಾಡ್ಬೇಕನ್ನೋ ಉದ್ದೇಶದಿಂದ ಈ BJP ಸಂಸದರು ಮತ್ತು ಆ BJP ವರ್ಕರು ಇದನ್ನು ಏನಾರು ಕೋಮುವಾದ ಮಾಡಬೇಕು, ಜಾತಿ ಮತಗಳನ್ನು ಘರ್ಷಣೆ ಮಾಡ್ಬೇಕನ್ನೋ ಉದ್ದೇಶದಿಂದ ಅವತ್ತು ಪತ್ರಿಕೆ ಮಾಡ್ತಾಯಿದ್ದಾರೆ. ಆದರೆ ಒಬ್ಬ ಸಂಸದನಾಗಿ ಈ ಕೆಳಮಟ್ಟಿಗೆ ಬರಬಾರ್ದು. ಒಬ್ಬ 5 ವರ್ಷದ ಸದಸ್ಯ ಒಬ್ಬ ಸಂಸದಾಗೆ ತಾನು ಹೇಳಬೇಕು, ನಾನು 5 ವರ್ಷದಲ್ಲಿ ನನ್ನ ರಾಜಕೀಯ ಭವಿಷ್ಯದಲ್ಲಿ ನಾನು ರಾಷ್ಟ್ರದಿಂದ ಬಂದಂಥ ಅನುದಾನ ತಂದೀನಿ, ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟೀನಿ, ನಾನು ಇಂತಿಂಥ ಕೆಲಸ ಮಾಡೀನಿ ಅಂತ ಹೇಳ್ಬೇಕಂತ ಅದನ್ನು ಬಿಟ್ಟು ಒಂದು ಯಾವುದೋ ಸಣ್ಣ ವಿಷಯಕ್ಕೆ ಬಂದು ಪತ್ರಿಕೆಯಲ್ಲಿ ಬಂದು ಹೇಳೋವಂಥದ್ದು ಅಷ್ಟು ಅವಶ್ಯಕತೆ ಆ ಕೀಳು ರಾಜಕೀಯ ಮಾಡಬಾರ್ದು. ಅದಕ್ಕಾಗಿ ಇವತ್ತೇನು ಉಮೇಶ್ ಜಾಧವ್ ಅವರು ಮತ್ತು ಅಲ್ಲಿರೋಂಥ ಎಲ್ಲ ಮುಖಂಡರು ಯಾರು ಇದ್ದರು ಅವರೆಲ್ಲರೂ ಇಂಥ ಕೆಳಮಟ್ಟದ ರಾಜಕೀಯ ಮಾಡಬಾರ್ದು. ಅದಕ್ಕೆ ಇವತ್ತು ಮಾಡಿದಂಥ ಪತ್ರಿಕಾಗೋಷ್ಠಿಗೆ ಈ ಗುಲ್ಬರ್ಗ ನಗರದ ಎಲ್ಲ ಮಾದಿಗರು ಆ ಪತ್ರಿಕಾಗೋಷ್ಠಿಗೆ ವಿರುದ್ಧ ಮಾಡ್ತಾರೆ. ಇವತ್ತು ಪತ್ರಿಕಾಗೋಷ್ಠಿಗೆ ತಮ್ಮ ಮುಖಾಂತರ ಜನರಿಗೆ ಹೆಚ್ಚಿಗೆ ಪ್ರಚಾರ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ತಾವೆಲ್ಲರೂ ಪತ್ರಿಕೆ ಮಾಕ್ತರು ಈ ವ್ಯಕ್ತಿಯನ್ನು ಹೆಚ್ಚಿಗೆ ಹೊಗಳಿ ಆ ವ್ಯಕ್ತಿಯನ್ನು ಇದು ಮಾಡಬೇಕು. ನಮ್ಮ ಸಮುದಾಯಕ್ಕೂ ತಾವು ಪತ್ರಿಕೆ ಮುಖದ ಸಂದೇಶ ಕಳಿಸ್ಬೇಕು. ಚುನಾವಣೆ 7 ತಾರೀಕಿದೆ. 7 ತಾರೀಕು ಮುಂಜಾನೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮತದಾನ ಇದೆ. ಅದಕ್ಕೆಲ್ಲರನ್ನ ತಮ್ಮ ಪತ್ರಿಕೆ ಮುಖಾಂತರ ನಾನು ವಿನಂತಿ ಮಾಡ್ತಾಯಿದ್ದೀನಿ, ತಾವು ಪತ್ರಿಕೆ ಮುಖಾಂತರ ಈ ಜನರನ್ನು ಇಡೀ ರಾಜ್ಯದಲ್ಲಿ ಮತ್ತು ಈ ಗುಲ್ಬರ್ಗ ಜಿಲ್ಲೆ ಎಲ್ಲ ಜನರನ್ನು ಒಕ್ಕಡಿತ ಮತದಾನ ಚಲಾಯಿಸಬೇಕು. ನಮ್ಮ ಈ ಮಾದಿಗ ಸಮುದಾಯವನ್ನು ಇಡೀ ಗುಲ್ಬರ್ಗದ ಎಲ್ಲ ಸಮುದಾಯರನ್ನು ನಾವು ವಿನಂತಿ ಪೂರ್ವಕ ತಾವು ಮತ ಚಲಾಯಿಸಿ ಈ ವ್ಯಕ್ತಿಯನ್ನು ಚುನಾಯಿಸಿ ಮಾಡಬೇಕಂತ ಪತ್ರಿಕೆ ಮುಕ್ತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಕಾಂಗ್ರೆಸ್ ಗುಂಡಾ ವರ್ತನೆ ಅಂತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ಹೇಳುವ ಹೇಳಿಕೆಯನ್ನು ಸತ್ಯಕ್ಕೆ ದೂರವಾಗಿದೆ. ಯಾಕಂದ್ರೆ ಇವತ್ತು ನಾವು ಸಮಾಜದವರು ಪೈಪೋಟಿ ಎಲ್ಲ ಸಮಾಜದಾಗ ಇರ್ತದ. ನಾವು ಯಾವ ಗುಂಡಾಗರ್ದಿ ಮಾಡಿಲ್ಲ. ನಾವು ಬಂದು ಅವನಿಗೆ ಹೇಳಿದ್ದೀವಿ, ನೋಡಪ್ಪ ಸಮಾಜ ಎಲ್ಲ 95% 90% ಕಾಂಗ್ರೆಸ್ ಮಾಡ್ತಾಯಿದ್ದೀವಿ ನಾವು. ನೀನು ಒಬ್ಬನೇ ಬಂದು ಕೇಸಿ ಈ ಥರ ಪತ್ರಿಕೆ ಹೇಳಿಕೆ ಮಾಡಿದ್ರೆ ಸರಿಯಲ್ಲ, ತಪ್ಪಾಗ್ತದ. ಯಾಕಂದ್ರೆ ಸಂವಿಧಾನ ಹೋಗುವಂಥ ಸಮಯ ಬಂದಿದೆ. ಅವರು
ಏನೋ ಒಂದು ಯಾರಿಗೋ ಫೋನ್ ಮುಖಾಂತರ ಮಾತಾಡಿದ್ರು ಆಟ ಕೇಸಿ ಒಮ್ಮೆಗೆ ಕೆಳಗೆ ಬಿದ್ದ ಕೇಸಿ ನನಗೆ ಹೊಡಿಬೇಕನ್ನತ್ತೀರೇನು, ನನಗೆ ಜೀವ ಹೊಡಿತೀರೇನು ಅಂತ ಡಂಬೆಚ್ಚರಿ ನಾಟಕ ಮಾಡಿ ಯಾವುದೋ ಒಂದು ಪುಟ್ಟಗೋಚಿ ಕಾಸಿನ ಸಲುವಾಗಿ ಸಂಸದನ ಮಾತು ಕೇಳಿ ಈ ಥರ ಏನಪ್ಪ ಅಂದ್ರೆ ಸಮಾಜಕ್ಕೆ ತಪ್ಪು ದಾರಿ ಹಿಡ್ಸೋಕ್ಕೆ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ಇವತ್ತು ಅವನು ಒಬ್ಬನಿರಲಿ. ಇವತ್ತು ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾ ಎಲ್ಲ ಸಂಘಟನೆ ಪರಗಳು, ಎಲ್ಲ ನಾಯಕರು, ಎಲ್ಲ ಪಕ್ಷದ ನಾಯಕರು ಇವತ್ತು ಬಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಇದು ಗುಂಡಾಗರ್ದಿ ಮಾಡೋದು ನಾವಿಲ್ಲ. ಇವತ್ತು ಅಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ಪೊಲೀಸರು ಅಲ್ಲಿ ಅಲ್ಲಿ ಇದ್ದಿರಲ್ಲಿ ಅವರು ಮಗನೇನಪ್ಪ ಅಂತಂದ್ರೆ ಯಾವುದೋ ಗುಂಡಾಗಳಿಗೆ ಫೋನ್ ಮಾಡಿ ಗುಂಡಾಗಳಿಗೆ ಸಾಮಾನು ಚಾಕು ಬಡಗಿ ತೊಂದು ಅಲ್ಲಿ ಗುಂಡಾಗಳಿಗೆ ಅವ್ರು ಕರೆಸ್ದವ್ರು. ಇದು ಸಾಕ್ಷಿ ಇದೆ ಸರ್, ದಯವಿಟ್ಟು ತಾವು ಕೇಳ್ಬೋದು, ಸಾಕ್ಷಿ ಇದೆ ಇದು. ಅಲ್ಲಿ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ದವರು ಪೊಲೀಸರು 3 ಮೊಬೈಲ್ ಕಸ್ಕೊಂಡಿದ್ದಾರೆ ಆ ಗುಂಡಾಗಳ ಹತ್ರ ಇದ್ದಿಂದು. ಅವ್ರು ರೌಡಿ ಶೀಟರ್ ಅಂತ ಕೇಸಿ ಪೊಲೀಸರೇ ನನಗೆ ಹೇಳಿದರು, ಅವರೇ ಸಮಜಾಯಿಸಿ ಕಳಿಸಿದ್ದಾರೆ. ಇದು ಸೋಲಿನ ಭೀತಿನಿಂದ ಉಮೇಶ್ ಜಾಧವ್ ಮಾದಿಗರು ಇದ್ದೀವು, ನಾವಿಲ್ಲ ಅನ್ನಂಗಿಲ್ಲ. ಮಾದಿಗರು ತಿಳಿದಿಲ್ಲೋ ಲಾಸ್ಟ್ ಟೈಮ್ ಅದಕ್ಕೆ ಮೊದಲು BJPಗೆ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಸಂವಿಧಾನ ಉಳಿಯೋಂಥ ಸಂದರ್ಭ ಇಲ್ಲ ಅಂತಕ್ಕಂಥ ಅರ್ಥಕೊಂಡು ಇವತ್ತು 99% ಮಾದಿಗರು ಕಾಂಗ್ರೆಸ್ ಓಟ್ ಹಾಕತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದು ಅನ್ನೋ ಭಯ ಭೀತಿಯಾಗಿ ಈ ಥರ ಏನಪ್ಪ ಅಂದ್ರೆ ಚುಲ್ಲಕ ರಾಜಕಾರಣ ಮಾಡ್ತಾ ಇದ್ದಾನೆ.